ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನೀವು ನಮ್ಮ ಹೊಸಕೋಟೆಯ ಗಣೇಶ ಉತ್ಸವದ ಮೇನ್ ಗ್ಲಿಮ್ಸಸ್ನ ನೋಡ್ಬೋದು. ಆ್ಯಂಡ್ ಎಸ್ಪೆಷಲಿ ನಾನು ಈ ವ್ಲಾಗಲ್ಲಿ ಎರಡು ಕಡೆ ಕೂರಿಸಿರ್ತಕ್ಕಂಥ ಗಣೇಶನ ತೋರಿಸ್ಬೇಕು. ತುಂಬಾ ಒಂದು ರೀತಿ ಏನು ಹೇಳ್ತೀವಿ, ವರ್ಷನೂ ತುಂಬ ಚೆನ್ನಾಗಿ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ವಿಭಿನ್ನವಾಗಿ ಮಾಡ್ಕೊಂಬಂದಿರ್ತಕ್ಕಂಥ ಗಣೇಶ ಉತ್ಸವ ಈ ಎರಡು ಕಡೆ ಅಂತಲೇ ಹೇಳ್ಬೋದು. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನೀವು ನೋಡ್ತಾ ಇರೋ ಗಣಪತಿ ಬಂದು ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಕುಣಿಸಿರ್ತಕ್ಕಂಥ ಗಣಪತಿ. ಈ ವರ್ಷ ಇವರು ವಿಷ್ಣು ದಶಾವತಾರ ಥೀಮಲ್ಲಿ ಮಾಡಿದ್ರು. ನೀವು ನೋಡ್ಬೋದು ಎಂಟ್ರೆನ್ಸ್ ಅಲ್ಲಿ ವೈಕುಂಠ ದ್ವಾರ ಟೈಪ್ ಮಾಡಿದ್ರು. ಮತ್ಸ್ಯ, ಕೂರ್ಮ, ವಾರಾಹಿ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಸೊ ಈ ರೀತಿ ವಿಷ್ಣು ದಶಾವತಾರ ಏನಿದೆ ಆ ಸೆಟಪ್ ಅಲ್ಲಿ ಮಾಡಿ, ಆ ಕಡೆ ಈ ಕಡೆ ವಿಷ್ಣು ದಶಾವತಾರಗಳನ್ನ ಮಾಡಿ ಸೆಂಟ್ರಲ್ಲಿ ಒಳಗಡೆ ಗಣಪತಿನ ಕೂರಿಸಿದ್ರು. ಈ ವರ್ಷ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಇದೇ ಟೀಮ್ ಅವರು ಹೋದ್ ವರ್ಷ ಶಿವನ ಅವತಾರಗಳೇನಿರುತ್ತೆ ಮೇನು ಶಿವನ ಅವತಾರ ಥೀಮ್ ಬೇಸ್ಡ್ ಅಲ್ಲಿ ಹೋದ್ ವರ್ಷ ಕುಣಿಸಿದ್ರು. ಸೊ ತುಂಬಾನೇ ವರ್ಷಕ್ಕಿಂತ ವರ್ಷಕ್ಕೆ ಇನೋವೇಟಿವ್ ಆಗಿ ಹೊಸ ಕಾನ್ಸೆಪ್ಟ್ಸ್ ಜೊತೆಗೆ ಈ ಟೀಮ್ ಅವರು ತುಂಬಾನೇ ಚೆನ್ನಾಗಿ ಕೂರಿಸ್ತಾರೆ. ಅದಲ್ದಲೇನೆ ದಿನ ಒಂದೊಂದು ರೀತಿ ಚಟುವಟಿಕೆಗಳು ಸಹ ಇವರು ಆಯೋಜಿಸಿದ್ರು. ಕ್ರೀಡೆ ಆಗಿರ್ಬೋದು, ಸಂಗೀತ, ನೃತ್ಯ, ಚಿತ್ರಕಲೆ, ಭರತನಾಟ್ಯ, ಈ ರೀತಿ ಪ್ರತಿಭೆಗಳನ್ನ ಗುರುತಿಸಿ ಅದಕ್ಕೆ ಒಂದು ವೇದಿಕೆನ ಕಲ್ಪಿಸಿ ಸೂಕ್ತ ಗೆದ್ದಂಥ ಪ್ರತಿಭೆಗಳಿಗೆ ಸೂಕ್ತ ಬಹುಮಾನನೂ ಸಹ ಇವರು ವಿತರಿಸ್ತಾ ಇದ್ರು. ಸೊ ಈ ರೀತಿ ಒಂದು ರೀತಿ ಇದೆಲ್ಲ ನಮ್ಮ ಸುತ್ತಮುತ್ತಲಿನ ಪ್ರತಿಭೆಗಳನ್ನ ಗುರುತಿಸೋದಕ್ಕೆ ಒಂದು ಒಳ್ಳೆ ವೇದಿಕೆ ಅಂತಾನೆ ಹೇಳ್ಬೋದು. ಈಗ ನೀವೇನು ನೋಡಿದ್ರಿ, ಸೊ ಅದವರಷ್ಟು ಜನ, ಸೊ ಟೀಮಲ್ಲಿ ನಾನು ಹೋದಾಗ ಎಷ್ಟು ಜನ ಅವೈಲಬಲ್ ಇದ್ರು ಅವರನ್ನ ಹಾಗೆ ಶೂಟ್ ಮಾಡಿಕೊಂಡೆ. ಇದು ಮೊದಲ ಗಣಪತಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಹೊಸಕೋಟೆಯ ಓಂ ಶ್ರೀ ಸರ್ಕಲ್ ಹತ್ರ. ಅಲ್ಲಿ ಇನ್ನೊಂದು ಗಣಪತಿನ ತುಂಬಾನೇ ಚೆನ್ನಾಗಿ ಕೂರಿಸ್ತಾರೆ ವರ್ಷನೂ ಸಹ. ಸೊ ಅಲ್ಲಿ ಅದನ್ನ ನೋಡ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲಿ ಹೇಳಬೇಕು ಅಂತಂದ್ರೆ ತುಂಬಾನೇ ಉಪಯುಕ್ತ ಮಾಹಿತಿ ಅಂತಾನೆ ಹೇಳ್ಬೋದು. ನಮ್ಮ ಗಣಪತಿ ಬಗ್ಗೆ, ಗಣಪತಿ ಹಬ್ಬದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಹೇಗೆ ಗಣಪತಿ ಹಬ್ಬನ ಸ್ಟಾರ್ಟ್ ಮಾಡಿದ್ರು, ಮತ್ತೆ ನಮ್ಮ ನಮ್ಮ ಇಡೀ ದೇಶದಲ್ಲೇ ಗಣಪತಿ ಹಬ್ಬನ ಮಾಡ್ತಾರಲ್ವಾ. ಸೊ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಆಚರಿಸ್ತಾರೆ, ಎಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ರು, ಅಂಡ್ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ಗಣಪತಿ ಬಗ್ಗೆ ಉಪಯುಕ್ತವಾದ ಮಾಹಿತಿ ಅಂತಾನೆ ಹೇಳ್ಬೋದು. ಸೊ ನಾವೆಲ್ಲಾದ್ರೂ ಒಂದ್ ಕಡೆ ಹೋದಾಗ ಏನಾದ್ರೂ ಒಂದು ವಿಷಯ ತಿಳ್ಕೊಂಬರ್ತೀವಿ ಅಂತಂದ್ರೆ ಅದಕ್ಕಿಂತ ಏನ್ ಖುಷಿ ವಿಚಾರ ಏನಿರುತ್ತೆ ಅಲ್ವಾ. ಸೊ ನನಗೆ ಪರ್ಸ್ನಲಿ ಈ ಕಾನ್ಸೆಪ್ಟ್ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಬನ್ನಿ ನೋಡ್ಕೊಂಬರೋಣ.
ನೋಡ್ಕೊಂಬಂದ್ರಲ್ವಾ ತುಂಬಾನೇ ಚೆನ್ನಾಗಿ ಗಣಪತಿ ಬಗ್ಗೆ, ಗಣಪತಿ ಹಬ್ಬದ ಬಗ್ಗೆ ಮಾಹಿತಿನ ಒದಗಿಸಿದ್ದಾರೆ ಈ ಒಂದು ಮಾಹಿತಿ ಬೋರ್ಡ್ ಮುಖಾಂತರ ಅಂತಾನೆ ಹೇಳ್ಬೋದು. ಎಲ್ಲ ಮಾಹಿತಿನೂ ಅಷ್ಟೇ ನನಗೆ ಪರ್ಸ್ನಲಿ ಈ ಟೀಮ್ ವರ್ಕ್ ತುಂಬಾನೇ ಇಷ್ಟ ಆಯಿತು. ನನಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ಮಾಹಿತಿನ ಇಲ್ಲಿಗೆ ಬಂದು ನಾನು ತಿಳ್ಕೊಂಡೆ. ಸೊ ಥ್ಯಾಂಕ್ಸ್ ಫಾರ್ ದ ಟೀಮ್, ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ನಾನು ಟೀಮ್ಗೆ ಥ್ಯಾಂಕ್ ಮಾಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.